ಶಾಸಕ ಭೀಮಣ್ಣ ನಾಯ್ಕ ಅವರ ಪುತ್ರ ಅಶ್ವಿನ್ ಅವರು ಅನಾಥರ ಸೇವೆಗೆ ಸಹಾಯ ನೀಡಿ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮದ ಅನಾಥಾಶ್ರಮದಲ್ಲಿ ವಿನೂತನವಾಗಿ ತಮ್ಮ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡಿದ್ದಾರೆ. ಶಿರಸಿಯಲ್ಲಿ ಪೌರ ಕಾರ್ಮಿಕರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ಶಾಸಕ ಭೀಮಣ್ಣ ನಾಯ್ಕ ಅವರ ಪುತ್ರ ಅಶ್ವಿನ್ ಅವರು ಅದೇ ದಿನ ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಭೇಟಿ ನೀಡಿದರು. ತಮ್ಮ ಅಭಿಮಾನಿ ಬಳಗದೊಂದಿಗೆ ಆಗಮಿಸಿದ್ದ ಅಶ್ವಿನ್ ಅವರು ಅನಾಥಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಆಶ್ರಮ ವಾಸಿಗಳಿಗೆ ಕೇಕ್ ಹಾಗೂ ಆಹಾರ ಸಾಮಗ್ರಿಗಳ ಜೊತೆಗೆ ಆರ್ಥಿಕ ಸಹಾಯ ನೀಡಿದರು. ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ನಡೆಸುತ್ತಿರುವ ಡಾಕ್ಟರ್ ನಾಗರಾಜ್ ನಾಯ್ಕ್ ಅವರ ಸೇವೆಯನ್ನ ಮೆಚ್ಚಿಕೊಂಡ ಅಶ್ವಿನ್, ಯಾವತ್ತೂ ಆಶ್ರಮದ ಸೇವೆಗೆ ತಮ್ಮ ಬೆಂಬಲವಿದ್ದು ತಾವು ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದ ಸೇವೆಗೆ ಜೊತೆ ಕೈಜೋಡಿಸುವ ಭರವಸೆ ನೀಡಿದರು. ಇದೇ ವೇಳೆ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮದ ಡಾಕ್ಟರ್ ನಾಗರಾಜ್ ನಾಯ್ಕ್ ದಂಪತಿ ಅಶ್ವಿನ್ ಅವರ ಜನ್ಮದಿನದ ಅಂಗವಾಗಿ ಸನ್ಮಾನಿಸಿ ಗೌರವಿಸಿದರು. ನಿನ್ನೆ ಅವರ ಜನ್ಮದಿನ ಇತ್ತು. ಆ ಪ್ರಯುಕ್ತ ಅವರ ಸ್ನೇಹಿತರು ಹಾಗೂ ಎಲ್ಲ ಸೇರಿ ಇವತ್ತು ನಮ್ಮ ಆಶ್ರಮಕ್ಕೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ. ಹಾಗೆ ಅವರಿಗೂ ಕೂಡ ದೇವರು ಆಯುರ ಆರೋಗ್ಯ ಕೊಟ್ಟು ಮುಂದೆ ಅವರ ಭವಿಷ್ಯದಲ್ಲಿ ಅವರು ರಾಜಕೀಯವಾಗಿ ಹಾಗೂ ಎಲ್ಲ ರಂಗದಲ್ಲೂ ಅವರು ಮುಂದೆ ಬರಲಿ, ಇನ್ನೂ ಹೆಚ್ಚಿನ ಯಶಸ್ಸು ಅವರಿಗೆ ದೊರೆಯಲಿ. ಆಶ್ರಮವಾಸಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶುಭವನ್ನು ಹಾರೈಸುತ್ತೇವೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.